ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ್ನು. ಇವತ್ತು ಪ್ರೋಮೋ ಬಂದಾಯ್ತು. ಈ ಪ್ರೋಮೋದಲ್ಲಿ ಕೂಡ ಫೈಟ್ ಗುರು ಅಶ್ವಿನಿ ಗೌಡ ಮತ್ತೆ ನಮ್ಮ ಗಿಲ್ಲಿ ನಟ ಅವರಿಗೆ ವಾರ್ ಆಗ್ತಾ ಇದೆ. ನಾನು ನಿನ್ನೆ ಎಪಿಸೋಡ್ ರಿವ್ಯೂ ಅಲ್ಲಿ ಹೇಳಿದ್ದೆ ಸ್ವಲ್ಪ ಗಿಲ್ಲಿ ನಟ ಸೈಲೆಂಟ್ ಆಗಿದಾರಂತ. ಇವತ್ತು ಪ್ರೋಮೋದಲ್ಲಿ ಸೇಮ್ ಆಸ್ ಇಟ್ ಈಸ್ ಬಿಗ್ ಬಾಸ್ ಮನೆಯಲ್ಲಿ ಅಧಿಕಾರ ಚಲಾಯಿಸುತ್ತಿರುವ ಅಶ್ವಿನಿ ಗೌಡ ಅವರಿಗೆ ಧಿಕ್ಕಾರ ಎಂದ ಗಿಲ್ಲಿ ನಟ. ಆಕ್ಚುಲಿ ನಡೀತಿರೋದಿದೆ ಇಲ್ಲಿ ಅರಸರು ಅರಸಿಯರಿಗೆ ಕೇವಲ ನಮ್ಮ ಗಿಲ್ಲಿ ನಟ ಮಾತ್ರ ಕಾಣ್ತಾ ಇದ್ದಾನೆ. ಗಿಲ್ಲಿ ನಟನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ತಪ್ಪಾಗಲ್ಲ. ಗಿಲ್ಲಿ ನಟ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಕಂಟೆಂಟ್ ಅಂತ ಹೇಳ್ಬೋದು. ಪಾಸಿಟಿವ್ ಆರ್ ನೆಗೆಟಿವ್ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮೇಲೆ ತುಂಬಾ ಕಾಣಿಸ್ಕೊಳ್ತಾ ಇದ್ದಾರೆ. 2-3 ದಿನ ಆಯ್ತು ನಮ್ಮ ಗಿಲ್ಲಿ ನಟ ಅವ್ರದ್ದು ಮತ್ತೆ ಅಶ್ವಿನಿ ಗೌಡ ಪ್ರೋಮೋನೇ ಬರ್ತಾ ಇದೆ. ಬೇರೆಯವರು ಪ್ರೋಮೋ ಕಾಣಿಸ್ತಾ ಇಲ್ಲ. ಈ ಪ್ರೋಮೋದಲ್ಲಿ ವಿಶೇಷವಾಗಿ ಧ್ರುವಂತ್ ಅವರು ಸೈಲೆಂಟ್ ಆಗಿರ್ತಾರೆ ಅನ್ಕೊಂಡಿದ್ವಿ, ಕಿರಿಸ್ತಾ ಇದ್ದಾರೆ. ಈ ಪ್ರೋಮೋದಲ್ಲಿ ಏನಿದೆ, ಯಾರ್ ಸರಿ ಯಾರ್ ತಪ್ಪು, ಪ್ರೋಮೋ ಅಬ್ಸರ್ವ್ ಮಾಡಿದಾಗ ನಮ್ಗೆಲ್ಲ ಏನ್ ಗೊತ್ತಾಗುತ್ತೆ. ಅಶ್ವಿನಿ ಅವರು ಮತ್ತೆ ಓವರ್ ಆಕ್ಷನ್ ಮಾಡ್ತಾ ಇದಾರ ಅಂತ ಅನಿಸ್ತಾ ಇದೆ ಈ ಪ್ರೋಮೋ ನೋಡಿದಾಗ. ಆಕ್ಚುಲಿ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಪ್ರೋಮೋ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಆ ಕಿಚನ್ ಅಲ್ಲೆಲ್ಲ ಗಲೀಜಿದೆ. ಗಲೀಜಿನ ಕಾರಣ ಏನಾಗುತ್ತೆ ಅಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಏನಂದ್ರೆ ಸೇವಕರು ಬೇಕಾಗಿಲ್ಲ ಅಂತೆಲ್ಲ ನಮ್ಮ ಧ್ರುವಂತ್ ಅಂತಾರೆ. ಅಶ್ವಿನಿ ಗೌಡ ಏನಂತಾರೆ ಅಂದ್ರೆ, ಇಲ್ಲಿ ಅಶ್ವಿನಿ ಅವ್ರು ಇಬ್ರು ಇದಾರೆ ಅದಕ್ಕೆ ಮೆನ್ಷನ್ ಮಾಡ್ಲೇಬೇಕು ಅಶ್ವಿನಿ ಗೌಡ ಅಂತ. ಅಶ್ವಿನಿ ಗೌಡ ಏನಂತಾರೆ, ನೀವು ಹೋಗಿ ನರಕ ತೋರಿಸಿ ನಾನು ಮಜಾ ತಗೊಂತೀನಿ ಅಂತಾರೆ. ಇದೇನ್ ಸ್ವರ್ಗ ನರಕನ ಮಜಾ ತಗೊಳಕ್ಕೆ ಅಂತ ಸರ್ವೇ ಸಾಮಾನ್ಯ ಮಾತು ಬರುತ್ತೆ. ಯಾಕಂದ್ರೆ ಅಲ್ಲಿ ಅವ್ರು ಸೇವೆ ಮಾಡ್ಕೋಬೇಕು ಅಂತ ಏನಿಲ್ಲ, ಬಟ್ ನೀವೇನು ಕೆಲಸ ಮಾಡಬಾರ್ದು ಅವ್ರು ಮಾತ್ರ ಕೆಲಸ ಮಾಡ್ಬೇಕಂತ ರೂಲ್ಸ್ ಇರೋದು. ಅಶ್ವಿನಿ ಗೌಡ ಅವ್ರ ಹಂಗ ಅಂತಾರೆ ನಾನು ಮಜಾ ತಗೋತೀನಿ ಅಂತ. ಅಲ್ಲೆಲ್ಲ ಕುಂದ್ರಿಸಿ ಹೇಳ್ತಾರೆ ನೀವು ನಾವು ಸರಿಸಾಮಾನರಲ್ಲ. ಇವ್ರೇನೋ ಕೈ ಕಟ್ಕೊಂಡು ಕುತ್ಕೊಂಡಿರ್ತಾರೆ, ಅವ್ರನ್ನೇ ಚೇರ್ಗಳೆಲ್ಲ ಕುತ್ಕೊಂಡಿರ್ತಾರೆ. ನಾವು ನೀವು ಸರಿಸಮಾನರಲ್ಲ, ನಾವ್ ಹೇಳಿ ಮಾತು ನೀವು ಕೇಳ್ಬೇಕಂತ ಅಲ್ಲಿ ಮೀಟಿಂಗ್ ಆಗ್ತಾ ಇರುತ್ತೆ. ಆ ಮೀಟಿಂಗ್ ಆಗೋ ಟೈಮ್ ಅಲ್ಲೇನೆ ನಮ್ಮ ಗಿಲ್ಲಿ ನಟ ಮತ್ತೆ ನಮ್ಮ ಕಾವ್ಯ ಅವರು ಬೇರೆ ಕಡೆಗೆ ತಿರುಗಿ ನೋಡ್ತಾ ಇರ್ತಾರೆ. ಅದನ್ನ ಅಬ್ಸರ್ವ್ ಮಾಡಿದ ಅಶ್ವಿನಿ ಗೌಡ ಅವರು ಅದೇ ಬೇಕಾಗಿತ್ತು ಅವ್ರಿಗೆ. ಏನಂತ, ನನ್ ಕಣ್ಣಲ್ಲಿ ನೋಡು, ಕಣ್ಣಲ್ಲಿ ಏನಮ್ಮ ಇರುತ್ತೆ, ನೀವೇನೋ ಮಾತಾಡಿದ್ರೆ ಕೇಳ್ತಾರೆ. ಅಶ್ವಿನಿ ನನ್ ಕಣ್ಣಲ್ಲಿ ನೋಡು ಅಂತ ಎಷ್ಟು ಸಲ ಕಣ್ಣಲ್ಲಿ ಹೇಳ್ಬೇಕು. ಆ ಪ್ರೋಮೋ ಕಟ್ ಮಾಡಿದ್ರೆ ಕಣ್ಣು ಸುಲಿಗೆ ಅಲ್ಲ ಇದು ಸಲಿಗೆ ಅಂತ. ಆಕ್ಚುಲಿ ನಡೀತಿರೋದು ಅದನ್ನೇ. ಅಲ್ಲಿ ಅಲ್ಲ ಕಿವಿ ಇದಾವೆ ಕೇಳಿಸ್ಕೊಂತೀವಿ, ನಿಮ್ ಕಣ್ಣಲ್ಲಿ ನೋಡ್ಬೇಕಂತ ರೂಲ್ಸ್ ಏನಿದೆಯಾ, ಏನ್ ಹೇಳ್ತೀರಾ ಹೇಳಿ ಕೇಳ್ತೀವಲ್ಲ ಅಂದ್ರೆ, ಹಂಗಂದ್ರೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಕೇಳ್ತೀರಾ, ಎಲ್ಲಿ ಬೇಕಾದ್ರೂ ಹೋಗಿ ಕೇಳ್ತೀರಾ ಅಂತ ವಾಯ್ಸ್ ರೈಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಮಾತು ತೋರಿಸ್ತಾ ಇದಾರೆ. ಆಟಿಟ್ಯೂಡ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಲ್ಲಿರೋ ಒಂಟಿಗಳಲ್ಲಿ ಇವ್ರದೇ ಹವಾ ಅಂತ ಹೇಳ್ಬೋದು ಗುರು. 100% ಅರಸರಿಗೆ ಮಹಾರಾಣಿ ಅಶ್ವಿನಿ ಗೌಡ. ನಿನ್ನೆ ಎಪಿಸೋಡ್ ಅಲ್ಲೂ ಮೊನ್ನೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೂ ಅದನ್ನೇ ತೋರಿಸ್ತಾ ಇದಾರೆ. ಸ್ವಲ್ಪ ಟ್ರೋಲ್ ಕೂಡ ಆಗ್ತಾ ಇದಾರೆ. ಇದೇ ಬೇಕು, ಬಿಗ್ ಬಾಸ್ ಕಂಟೆಂಟ್ ಬೇಕೇ ಬೇಕು. ಈ ರೀತಿ ಇದ್ರೇನೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿದಾಗದಂತ ಕೆಲವ್ರ ಅಭಿಪ್ರಾಯ. ಮತ್ತೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಧ್ರುವಂತ್ ಅವರು ಕಿರಿಸ್ತಾರೆ, ಏನೋ ನೀನು ಪ್ರತಿ ಸಲ ಇದೆ ಅಂತ. ಆ ಮಾತಿಗೆ ಈಗ ತಾನೇ ಎದ್ ಬಂದಿದ್ರ, ಎದಕ್ ಕಿರಿಸ್ತಾ ಇದ್ರ, ಸೈಲೆಂಟ್ ಆಗಿ ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ವಾಯ್ಸ್ ಎಲ್ಲ ಗಂಟೆಲ್ಲ ಹೋಗುತ್ತೆ ಅಂತ ಟಾಂಗ್ ಕೊಡ್ತಾರೆ ನಮ್ಮ ಗಿಲ್ಲಿ ನಟ. ನಿಜವಾಗ್ಲೂ ಮಾತಿಗೆ ಮಾತು, ಪಂಚಿಗೆ ಪಂಚ್ ಕೊಡೋದ್ರಲ್ಲಿ ನಮ್ಮ ಗಿಲ್ಲಿ ನಟ ಯಾವುದೇ ಕಡಿಮೆ ಇಲ್ಲ. ಆಕ್ಚುಲಿ ಇಂತ ಇರಬೇಕು. ಇನ್ನೊಂದೇನ್ ಗೊತ್ತಾ, ಅಲ್ಲಿರೋ ಜಂಟಿಗಳಲ್ಲಿ ಅವ್ರ ವಿರುದ್ಧ ಯಾರು ಮಾತೇ ಆಡಲ್ಲ ಮೇನ್ ಆಗಿ. ಆದ ಕಾರಣ ಇವರು ಒಬ್ರು ಮಾತ್ರ ಮಾತಾಡ್ತಾರೆ, ಟಾರ್ಗೆಟ್ ಆಗ್ತಾರೆ. ಆಗ್ಬೇಕು, ಈಗ ಆದ್ರೇನೆ ಸ್ವಲ್ಪ ಮನೆಯಲ್ಲಿ ವಾತಾವರಣ ಚೇಂಜ್ ಆಗೋದು. ಇಲ್ಲ ಅಂದ್ರೆ ಮಾಡ್ತಾರೆ. ಇಲ್ಲ ಅಶ್ವಿನಿ ಗೌಡ ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಏನಂತ, ನಿಮ್ಮಿಂದನೇ ನಮಗೆ ರೇಷನ್ ಹೋಗಿದ್ದಂತ. ದಿಸ್ ಇಸ್ ದ ರಾಂಗ್. ಯಾಕಂದ್ರೆ ಅಲ್ಲಿ ಅವ್ರೊಬ್ರೇ ಅಂತಲ್ಲ, ಎಲ್ಲರೂ ವಿಶೇಷವಾಗಿ ಕರಿಬಸಪ್ಪ ಅವರು ಮತ್ತೆ ನಮ್ಮ ಅಮಿತ್ ಪವರ್ ಅವರು ಏನ್ ಮಾಡ್ತಾ ಇದ್ರು, ಅವರು ಲಾಕ್ ಬಿಟ್ಟು ಅವರು ಇದು ಮಾಡ್ತಾ ಇದ್ರು, ಏನೋ ಜಿಮ್ ಮಾಡ್ತಾ ಇದ್ರು. ಆದ ಕಾರಣ ತುಂಬಾ ಇದಾಗ್ತಾ ಇದೆ, ಆಗಿದೆ ಅಂತ ಹೇಳಿ ಅವ್ರಿಗೆ ಇದಾಗಿದೆ. ನಿಮ್ಗೆ ಪಶ್ಚಾತ್ತಾಪ ಇದೆಯಾ ಅಂತೆಲ್ಲ ಕೇಳ್ತಾರೆ. ಪಶ್ಚಾತ್ತಾಪ ನನಗೆ ಇಲ್ಲ ಅಂತ ಗಿಲ್ಲಿ ನಟ. ಅದಕ್ಕೂ ಇನ್ನು ನಮ್ಮ ಅಶ್ವಿನಿ ಗೌಡ ಅವರು ತುಂಬಾ ಫೈರ್ ಅಂದ್ರೆ ಫೈರ್ ಆಗ್ತಾರೆ. ಯಾವ ರೀತಿ ಫೈ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ನೋಡಕ್ಕೆ ಒಂಥರ ಚಂದ ಗುರು. ಆ ರೀತಿ ಎಲ್ಲ ಇದು ಆಗ್ತಾರೆ. ನಿಜ ಅಂದ್ರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಜಂಟಿಗಳು ವಿಸಸ್ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ಅದರಲ್ಲಿ ಕೆಲವರು ಹೋಗಿ ಕೂಲ್ ಮಾಡಕ್ ಹೋಗ್ತಾರೆ. ನಮ್ಮ ಅಶ್ವಿನಿ ಎಸ್ ಎನ್ ಅವರು ಕೂಲ್ ಮಾಡಕ್ ಹೋದ್ರೆ ಗಿಲ್ಲಿ ನಟನ್ನ, ನನ್ನ ಕಣ್ಣಲ್ಲಿ ನೋಡು, ನನ್ನ ಮಗ್ದಲ್ಲಿ ನೋಡೋದು, ನನ್ನ ಮಕ್ಕಳು ಕುಣಿತಾವ ನೋಡಕ್ಕೆ ಅಂತಲ್ಲ ಪಂಚ್ ಡೈಲಾಗ್ ಬೇರೆ ಹೊಡಿತಾರೆ. ಇಲ್ಲಿ ಹೇಳೋದ್ ತಪ್ಪಿಲ್ಲ, ಬಟ್ ಈ ರೀತಿ ಓವರ್ ಆಕ್ಷನ್ ಆಗಿ ಹೇಳೋದು ತುಂಬಾ ತಪ್ಪ ಅನ್ಸುತ್ತೆ.
ಯಾಕಂದ್ರೆ ನನ್ ಕಣ್ಣಲ್ಲಿ ನೋಡು, ನನ್ನ ಮಗ ಮುಟ್ಟಿ ನನ್ನ ಮಗ ನೋಡಿ ಮಾತಾಡೋ ಅಂತ. ಈಗ ಸಿಂಪಲ್ ಆಗಿ ಒಂದು ಪಾಯಿಂಟ್ ಹೇಳ ನಿಮ್ಗೆ. ರಾಜ ರಾಣಿಯರು ಸೇವಕರು ಇರ್ತಾರೆ. ಸೇವಕರು ಯಾರಾದ್ರೂ ಕಣ್ಣಲ್ಲಿಟ್ಟು ಮಾತಾಡ್ತಾರ? ಸಿಂಪಲ್ ಆಗಿ ಹೇಳ, ನಾನು ಕಣ್ಣಲ್ಲಿಟ್ಟು ಮಾತಾಡ್ತಾರ, ತಲೆ ತಗ್ಸ್ಕೊಂಡು ಮಾತಾಡ್ತಾರೆ, ತಲೆ ಇಸ್ಕೊಂಡು ಮಾತಾಡ್ತಾರೆ. ಅದ್ಬಿಟ್ಬಿಟ್ಟು ಇವ್ರು ನನ್ ಕಣ್ಣಲ್ಲಿ ನೋಡು, ನನ್ ಕಣ್ಣಿಟ್ಟು ನೋಡು, ನನ್ನ ಮಕನಲ್ಲಿ ನೋಡು ಅಂದ್ರೆ ಏನಪ್ಪಾ ಮಾಡೋದು? ದಿಸ್ ಇಸ್ ದ ವೆರಿ ಫನ್ನಿ ಅಂತ ಹೇಳ್ಬೋದು. ಸಖತ್ತಾಗಿ ವಾರ ಆಗ್ತಾ ಇದೆ, ಹೀಟ್ ಆಗ್ತಾ ಇದೆ, ಮೂವ್ಮೆಂಟ್ ಆಫ್ ದ ಹೀಟ್ ಆಗ್ತಾ ಇದೆ. ನಿಜವಾಗ್ಲೂ ಇದೇ ರೀತಿ ಆಗಿದ್ರೆ ಮಾತ್ರ ಗಿಲ್ಲಿ ನಟ ನಮ್ಮ ಅಶ್ವಿನಿ ಗೌಡ ಅವರು ಸ್ವಲ್ಪ ಟ್ರೋಲ್ ಆಗೋದ್ರಲ್ಲಿ ಆಗ್ತಾರೆ. ಇಲ್ಲಿ ಏನಂದ್ರೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಗಿಲ್ಲಿ ನಟಗೆ. ನಾನು ಮೊನ್ನೆ ಒಂದು ಪ್ರೋಮೋ ರಿವ್ಯೂ ಮಾಡಿದಾಗ್ಲೂ, ಎಪಿಸೋಡ್ ರಿವ್ಯೂ ಮಾಡಿದಾಗ್ಲೂ ಅಶ್ವಿನಿ ಗೌಡ ಅವ್ರದ್ದು ಅತಿ ಆಯ್ತು, ಅಶ್ವಿನಿ ಗೌಡ ಅವ್ರು ಇದು ಆಯ್ತು, ಓವರ್ ಆಯ್ತು ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇದೆ. ಮತ್ತೆ ನೀವು ಪ್ರೋಮೋ ನೋಡಿದ್ರ, ಪ್ರೋಮೋ ನೋಡಿದ್ಮೇಲೆ ಏನಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಧ್ರುವಂತ್ ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ಇಲ್ಲಿ ಅಶ್ವಿನಿ ಗೌಡ, ಧ್ರುವಂತ್, ಸುಧೀರ್ ಇವ್ರು ಮೂವರು ಸೇರಿ ನಮ್ಮ ಗಿಲ್ಲಿ ನಟನ್ನ ಇದು ಮಾಡ್ತಾ ಇದಾರೆ. ಏನಂತ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಈ ಆರ್ಗ್ಯುಮೆಂಟ್ ಅಲ್ಲಿ ಗಿಲ್ಲಿ ನಟ ತಪ್ಪ, ಅಶ್ವಿನಿ ಅವ್ರ ತಪ್ಪ ಅಂತ ಹೇಳಕ್ ಆಗದೆ ಇರ್ಬೋದು. ಬಟ್ ಮಾತಾಡೋ ವೇ ಆಗಿರ್ಬೋದು, ಮಾತಾಡೋ ಆಟಿಟ್ಯೂಡ್ ಆಗಿರ್ಬೋದು, ಅಶ್ವಿನಿ ಗೌಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮಕ ನೋಡಿ ಮಾತಾಡೋ, ಕ್ಲಿಯರ್ ಕಟ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ, ಇದು ನಿಮ್ಮಿಂದ ನಾನು ಬೇಷನ್ ಹೋಗಿದೆ, ನಿಮ್ಮಿಂದ ಇದು ಹೋಗಿದೆ, ಈ ಬ್ಲೇಮ್ ಎಲ್ಲ ಸರಿ ಇದೆ. ಬಟ್ ಗಿಲ್ಲಿ ನಟ ಅವರಿಂದ ಮಾತ್ರ ಹೋಗಿರೋದು ಅನ್ನೋದು ದಿಸ್ ಇಸ್ ದ ರಾಂಗ್ ಆಗುತ್ತೆ. ನಿಜ ಅಂದ್ರೆ ನಿಜ, ಅಲ್ಲಿ ಅಶ್ವಿನಿ ಗೌಡ ಅವರಿಗೆ ಯಾರು ಎದುರು ಮಾತಾಡ್ತಾನೆ ಇಲ್ಲ. ಗಿಲ್ಲಿ ನಟ ಮಾತ್ರ ಸ್ವಲ್ಪ ಪಂಚ್ ಡೈಲಾಗ್ ಹೊಡೆದು ಮಾತಾಡ್ತಾ ಇದಾರೆ. ಇದೇ ಕಂಟಿನ್ಯೂ ಆಗ್ಲಿ, ನೋಡೋರ್ಗು ಮಜಾ ಇರುತ್ತೆ ಅಂತ ಹೇಳ್ಬೋದು. ಅವ್ರಿಗೆ ನರಕ ಕೊಡ್ಬೇಕಂತೆ, ಇವ್ರಿಗೆ ಮಜಾ ತಗೊಂತಾರಂತೆ. ಇದು ಯಾವ ಸೀಮೆಯ ಕಾನ್ಸೆಪ್ಟ್ ಮರ ಅಂತ ಅನ್ಸುತ್ತೆ. ಕೆಲ್ಸ ಆಯ್ತಾ, ಕೆಲಸ ಮಾಡ್ರಿ, ಅಷ್ಟು ಬಿಟ್ಬಿಟ್ಟು ನರಕ ತೋರ್ಸೋದಲ್ಲ, ಸರಿ ಇರಲ್ಲ ಅಂತ ಸರ್ವಸಾಮಾನ್ಯ ಕಮೆಂಟ್ಸ್ ಬರೋದು. ಮತ್ತೆ ನೀವು ಒಂದ್ ವೇಳೆ ಪ್ರೋಮೋ ನೋಡಿದ್ರೆ, ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಹೌಸ್ ಮೇಟ್ಸ್ ಅಂತ ತಗೊಂಡಾಗ ಎಲ್ಲರೂ ಸರಿಸಮಿರ್ತಾರೆ. ಅದು ಬೇರೆ ಹೇಳ್ತಾರೆ, ಸೇವಕ ಬೇಕಾಗಿಲ್ಲ, ಅವ್ರವ್ರು ಏನು ಹೆಲ್ಪ್ ಮಾಡ್ಕೊಂತಾರೆ, ಬಿಟ್ಬಿಡಿ ಅವ್ರ ಪಾರಿಗೆ. ಅವ್ರಿಗೆ ನಿಮ್ಗೆ ಏನ್ ಬೇಕಾ ಅಂತ ತಗೊಳ್ಳಿ, ಎಲ್ಲ ಎಂಟರ್ಟೈನ್ಮೆಂಟ್ ಬೇಕಾ ಅಂತ. ಇವರು ಒಳ್ಳೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಾರೆ, ಮೇಡಮ್ ಸಾರ್ ಅಂತ. ನಿಂದು ತುಂಬಾ ಓವರ್ ಆಯ್ತು ಅಂತ ಗಿಲ್ಲಿ ನಟಿಗೆ ವಾರ್ನಿಂಗ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು. ನಿಮ್ದು ಓವರ್ ಆಯ್ತು, ನೀವೇನ್ ಕಡಿಮೆ ಇಲ್ಲ, ನಿಮ್ದು ತುಂಬಾ ಅತಿ ಆಯ್ತು ಅಂತ ಗಿಲ್ಲಿ ನಟ ಹೇಳ್ತಾರೆ. ಕಾವ್ಯ ಅಂತೂ ಯಾಕಪ್ಪ ಗಿಲ್ಲಿ ನಟ ಜೊತೆಗೆ ನಾನು ಇದು ಸಿಂಕ್ ಆದೆ ಅಂತ ತುಂಬಾ ಫೀಲ್ ಆಗೋದ್ರಲ್ಲಿ ಗ್ಯಾರಂಟಿ. ಅಶ್ವಿನಿ ಎಸ್ಎನ್ ಅವರು ಕೂಡ ಹೇಳ್ತಾರೆ, ನಮ್ಮ ಗಿಲ್ಲಿ ನಟ ಅವ್ರಿಗೆ ಕೇಳಲಿಲ್ಲ. ಇಲ್ಲಿ ಮುಖ್ಯವಾಗಿ ಇನ್ನೊಬ್ರು ಯಾರೋ ಸ್ಟ್ಯಾಂಡ್ ತಗೊಳ್ಲೇಬೇಕು. ಆ ಪ್ರೋಮೋದಲ್ಲಿ ನೋಡಿದಾಗ ಮಾತ್ರ ಆದಿತ್ ಅನ್ಸಿತ್ತು ನಿಜ. ಬಟ್ ಇಲ್ಲಿ ಮಾತ್ರ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಪಾಸಿಟಿವ್ ಆರ್ ನೆಗೆಟಿವ್, ಅಶ್ವಿನಿ ಗೌಡ ಅವರು ಮಾತ್ರ ಸ್ಕ್ರೀನ್ ಅಲ್ಲಿ ತುಂಬಾ ಕಾಣಿಸ್ತಾ ಇದಾರೆ, ತುಂಬಾ ವೈರಲ್ ಆಗ್ತಾ ಇದಾರೆ, ಕಂಟೆಂಟ್ ಅಂತೂ ಕೊಡ್ತಾ ಇದಾರಪ್ಪ. ದಿಸ್ ಇಸ್ 100% ಕರೆಕ್ಟ್. ಗಿಲ್ಲಿ ನಟ ಕೂಡ ಅದನ್ನೇ ಅವ್ರಿಗೆ ಕೆಟ್ಟದ್ದು ಒಳ್ಳೇದು ಸರಿನೋ ತಪ್ಪು ಅಂತ ನೋಡಿದಾಗ ಅವರು ಸ್ವಲ್ಪ ಅತಿ ಮಾಡ್ತಾರೆ. ಆ ಅತಿಗೆ ಇವರು ಪ್ರತಿಕ್ರಿಯೆ ಕೊಡ್ತಾ ಇದಾರೆ, ಅದು ಖಂಡಿತವಾಗ್ಲೂ ಸತ್ಯ ಅನ್ಸುತ್ತೆ. ನಿಜ ಅಂದ್ರೆ ಇವತ್ತಿನ ಎಪಿಸೋಡ್ ತುಂಬಾ ಹೀಟ್ ಆಗ್ಬೋದು. ಇನ್ನ ಪರ್ಸನಲ್ ಹೋಗ್ತಾ ಇದಾರ ಅಂತ ಕೆಲವು ಸಲ ಅನ್ಸುತ್ತೆ. ಅಲ್ಲಿ ಯಾರನ್ನೆಲ್ಲ ಬಿಟ್ಟು ಕೇವಲ ಗಿಲ್ಲಿ ನಟನ ಮಾತ್ರ ಇದು ಮಾಡಿದಾಗ ಸರ್ವೇ ಸಾಮಾನ್ಯ ಅದು ಅನ್ಸೋದು, ಫೀಲ್ ಬರೋದು, ಈ ರೀತಿ ಆಗೋದು. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಪ್ರೋಮೋ ನೋಡಿದಾಗ ತುಂಬಾ ಅಗ್ರೆಸಿವ್ ಕಾಣ್ತಾ ಇದ್ದಾರೆ ಗುರು. ಮತ್ತೆ ಧ್ರುವಂತ್ ಅವರು ಕೂಡ, ಯಾಕಂದ್ರೆ ಧ್ರುವಂತ್ ಅವರು ಆ ರೀತಿ ಅಗ್ರೆಸಿವ್ ಕಾಣ್ತಿದ್ದು ತುಂಬಾ ಕೂಲ್ ಆಗಿ ಅಜ್ಜಿ ಹತ್ರ ಮಾತಾಡಿದಾಗ, ಮಲ್ಲಮ್ಮ ಅವ್ರ ಹತ್ರ ಮಾತಾಡಿದಾಗ, ಮಲ್ಲಮ್ಮ ಹತ್ರ ಇದ್ದಾಗ ಆ ರೀತಿ ಕಾಣಿಸ್ಲಿಲ್ಲ. ಬಟ್ ಇಲ್ಲಿ ಅರಿಸ್ತಾ ಇದಾರೆ, ಕಿಲ್ಸ್ತಾ ಇದಾರೆ. ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರಂತೂ ತುಂಬಾ ವಾರ್ನ್ ಮಾಡ್ತಾ ಇದಾರೆ. ಇದು ಮಾತ್ರ ಬೆಳ್ಳು ಮಾಡಿ ತೋರ್ಸಕ್ ಮಾತ್ರ ನಾನು ಬಿಡಂಗೇ ಇಲ್ಲ. ನಾನು ಬೆಳ್ಳು ಮಾಡಿ ತೋರಿಸ್ತೀನಿ. ನಾನು ಹೋರಾಟಗಾರ್ತಿ, ನಾನು ಕಲಾವಿದೆ. ಪ್ರತಿ ಸಲ ಈ ಬಾಯಲ್ಲಿ ಮಾತು ಬರುತ್ತೆ. ಹೋರಾಟಗಾರ್ತಿ ಅಂದ್ಮೇಲೆ ಆ ರೀತಿಯಾಗಿ ಇಲ್ಲ ಅಂದ್ರೆ ಹೆಂಗೆ ಗುರು, ಆ ರೀತಿ ಇದೆ. ನಿಜ ಅಂದ್ರೆ ನಮ್ಮ ಗಿಲ್ಲಿ ನಟ ಅವರು ಮಾತಾಡಿದಾಗ ಅಶ್ವಿನಿ ಗೌಡ ಜೊತೆ ಫೈಟ್ ಆದಾಗ ಏನಾಗುತ್ತೆ ಅಂದ್ರೆ, ಜೊತೆಗೆ ಫನ್ ಇರುತ್ತೆ, ಫೈರ್ ಇರುತ್ತೆ, ಕಾಮಿಡಿ ಇರುತ್ತೆ, ಕೋಪನ್ ಇರುತ್ತೆ, ಆರ್ಗ್ಯುಮೆಂಟ್ ಇರುತ್ತೆ, ಎಲ್ಲಾನು ಇರುತ್ತೆ ಅಂತ ಅನಿಸ್ತಾ ಇತ್ತು. ಓವರ್ ಆಗಿ ಪ್ರೋಮೋ ನೋಡಿದಾಗ ಒಂದು ಅನಿಸಿದಾಗ ಈ ರೀತಿ ಇತ್ತು. ಮತ್ತೆ ನಿಮ್ಗೆ ಈ ರಿಪ್ಲೈಲಿ ಯಾರು ಸರ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ DDTV ಕನ್ನಡ ಅಂತ ವಾಟ್ಸ್ಆಪ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ. ಅದರೆಲ್ಲ ಅಫಿಷಿಯಲ್ ಆಗಿ ನಿಮ್ಗೆ ಫೋಟೋಸು, ವಿಡಿಯೋಸು, ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರ್ತವೆ. ಹಾಗೇನೆ ಬಿಗ್ ಬಾಸ್ ಗೆಳೆಯರ ಬಳಗ ಅಂತ ವಾಟ್ಸ್ಆಪ್ ಗ್ರೂಪ್ ಇದೆ. ನಿಮ್ಮ ಒಪಿನಿಯನ್ ಅಲ್ಲಿ ಶೇರ್ ಮಾಡಬಹುದು, ನೀವು ಅಪ್ಡೇಟ್ ಕೇಳಬಹುದು. ಜಾಯಿನ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.